ಮನೆಯ ಮಗನೆಂದೆನಿಸೆಯೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ನಿಮ್ಮ ಮನೆನಿಸಯ್ಯ ಇವನಾರವ ಇವನಾರವ ಇವನಾರವ. ನಮ್ಮ ಸಂಗೀತಗಾರರಾಗಿರುವಂತಹ ಸಂಜಯ ಹುಮ್ಮಟ್ ಹಾಗೂ ವಾದ್ಯದವರಾಗಿರುವಂತಹ ರವಿಕುಮಾರ್ ಬೈತೂರು ಹಾಗೂ ಬಸವರಾಜ್ ಕಾಯಕದೊಂದಿಗೆ ನಮ್ಮ ಊರನ್ನ ಗ್ರಾಮವನ್ನು ಸ್ವಚ್ಛವಾಗಿಡುವಲ್ಲಿ ಯುವತಾ ಕಾರ್ಯವನ್ನು ಮಾಡ್ತಿರುವಂತಹ ಈ ಎಲ್ಲ ಪೌರ ಕಾರ್ಮಿಕ ನನಗಿನಲ್ಲಿ ಒಂದು ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮವನ್ನು ಪರಮ ಪೂಜ್ಯರು ಸತ್ಯ ಸಂಕಲ್ಪದೊಂದಿಗೆ ಹಮ್ಮಿಕೊಂಡಿದ್ದಾರೆ. ಬಹುಶಃ ಈ ನಾಡೆಲ್ಲ ಈ ಕಾರ್ಯಕ್ರಮವನ್ನು ಗೌರವಿಸುವಂಥದ್ದು. ಒಂದು ಕಡೆ ಅವರ ಜನ್ಮ ಸುವರ್ಣ ಮಹೋತ್ಸವ ನೆಪವಾದರೆ ಆ ನೆಪದಲ್ಲಿ ಒಂದು ಅದ್ಭುತ ಪರಂಪರೆಯನ್ನು ಗೌರವಿಸುವಂಥ ಕಾರ್ಯಕ್ರಮ ಇಲ್ಲಿ ಸಾಗಿರೋದು ನಿಜವಾಗಲೂ ನಮ್ಮಂಥ ಭಾವಜೀವಿಗಳಿಗೆ ನಿಜವಾಗಿರುವಂಥ ಖುಷಿಯನ್ನು ಸಂತೋಷವನ್ನು ತಂದಿದೆ. 12ನೇ ಶತಮಾನದಲ್ಲಿ ಅಪ್ಪ ಬಸವಣ್ಣನವರ ಕಲ್ಯಾಣದಲ್ಲಿ ಈ ಎಲ್ಲ ತಾಯಂದಿರ ಇಲ್ಲಿ ಕೂತಿದ್ದಾರೆ. ಈ ತಾಯಂದಿರ ಸಾಕ್ಷಿಯಾಗಿ ಅಲ್ಲಿರುವ ನನ್ನ ಶರಣ ಬಳಗ ಇವರೆಲ್ಲ ಸ್ವಚ್ಛತೆಯ ಕಾಯಕವನ್ನು ಮಾಡುವಂಥವರು. ಈ ಸ್ವಚ್ಛತೆಯ ಕಾಯಕಕ್ಕೆ ಮೂಲ ನೆಲೆ 12ನೇ ಶತಮಾನ. ಇವತ್ತು ಈ ದೇಶದ ಪ್ರಧಾನಿಗಳು ಸ್ವಚ್ಛ ಭಾರತ್ ಅನ್ನುವಂಥ ಅಭಿಯಾನವನ್ನು ಈ ದೇಶದೊಳಗೆ ಜಾರಿಗೆ ತಂದರು. ಆದರೆ ಈ ದೇಶದ ಕನ್ನಡ ನಾಡಿನ 12ನೇ ಶತಮಾನದ ಪ್ರಧಾನಮಂತ್ರಿಗಳಾಗಿರುವಂಥ ಬಸವಣ್ಣನವರು ಅಂದೇ ಈ ಸ್ವಚ್ಛತಾ ಅಭಿಯಾನವನ್ನು ಬದುಕಿನೊಳಗೆ ಆರಂಭ ಮಾಡಿದರು. ಶುಭವಾಗಲಿ ನಿಮಗೆ ಸುಖವಾಗಿ ಸಂತಸದಿ ಬಾಳಿನಿ ಅತನೀಶನ ಅತನೀಶನ ಶ್ರೀ ನಿಮಗೆ ಶುಭವಾಗಲಿ ಬಸವೇಶ. ವರ್ಗದ ಪೌರ ಕಾರ್ಮಿಕ ತಂದೆ ತಾಯಿಗಳ ಜೊತೆಗೆ ಮಾಡುವ ಕಾರ್ಯಕ್ರಮ. ಇನ್ನೊಂದು ಮಾತನ್ನ ಮೇಲಿಂದ ಮೇಲೆ ಹೇಳಿದ್ರು, ನನಗೇನದು ಸಂತೋಷ ಇಲ್ಲ. ಏನ್ ಹೇಳಿದ್ರು, ಇವರು ಹುಟ್ಟು ಹಬ್ಬದ ಪ್ರಯುಕ್ತ ಅದಕ್ಕೆ ನಾನು ಬಹಳ ಒತ್ತು ಕೊಡಂಗಿಲ್ಲ. ಅದು ನನ್ನ ಪ್ರಯಾರಿಟಿ ಅಲ್ಲ. ಎಲ್ಲ ಸಹಜ ಬರ್ತದ, ಡೇಟ್ ಬರ್ತದ, ಹುಡ್ತೀವಿ ಅಂತ ದಿವಸ ಆಗೈತಂತ ಮುಗಿತದ, ಅದೇನು ದೊಡ್ಡ ವಿಷಯ ಅಲ್ಲ. ಆದ್ರ ನಮ್ಮ ಚನ್ನಬಸವ ಶಿವಯೋಗಿಗಳ ಸಮಾಜೋತ್ಸವ ಕಾರ್ಯಕ್ರಮ ಏನ್ ಮಾಡ್ತಾ ಇದ್ದೀವಿ, ನಮ್ಮ ಚನ್ನಬಸವ ಶಿವಯೋಗಿಗಳ ಆ ಚನ್ನಬಸವ ಶಿವಯೋಗಿಗಳ ಸಂಕಲ್ಪ ಉತ್ಸವ ಹೆಂಗ ಮಾಡ್ಬೇಕು ಅಂತ ನಾನು ಬಹಳ ತಲೆ ಕೆಡಿಸ್ಕೊಂಡೆ.
ಗೆಸ್ಟ್ಗಳನ್ನ ಕರಿತೀವಿ, ನಮ್ಮ ಗಜುವರು ಹೇಳಿದಂಗ ರಾಜಕಾರಣಿಗಳನ್ನ ಕರಿತೀವಿ, ಎಲ್ಲರೂ ಕರಿತೀವಿ, ಸನ್ಮಾನ ಮಾಡ್ತೀವಿ, ಶಾಲೆ ಆಗ್ತಿದೆ. ನಾನು ಒಳಗೇನೆ ಒಂದು ಸ್ವಲ್ಪ ಒಳಗ ತಳಮಳ ಇತ್ತು. ವರ್ಷ ಆಗುತ್ತಲ್ಲ, ಏನಾದ್ರು ಮಾಡ್ಬೇಕಲ್ಲ. ಅವಾಗ ನಾನು ಕಣ್ಣು ಮುಂದೆ ಬಂದ ದೇವರುಗಳು ನೀವೇ ನನಗೆ ಫಸ್ಟ್ ಕಣ್ಣು ಮುಂದೆ ಬಂದವ. ನಾವು ಬೆಂಗಳೂರಿನಲ್ಲಿ ಇಂಥದ್ದೊಂದು ಅದ್ಭುತ ಪ್ರಯೋಗ ಮಾಡಿದ್ದೀವಿ ನಾವು ಮಠಾಧೀಶರು ಸೇರಿ. ನನ್ನ ಎಲ್ಲ ಪೌರ ಕಾರ್ಮಿಕ ತಂದೆ ತಾಯಂದಿರು ನಾವು ಏನಾದ್ರೂ ಸಲ್ಲಿಸ್ಬೇಕಲ್ಲ, ಗೌರವ ಸಲ್ಲಿಸ್ಬೇಕಲ್ಲ. ನಮ್ಮ ತಾಯಂದಿರು, ನಮ್ಮ ಈ ಸಮಾಜದ ಎಲ್ಲ ಹಿರಿಯರು, ನೀವೆಲ್ಲ ಪೌರ ಕಾರ್ಮಿಕ ಕಾಯಕ ಸೇವಾಜೀವಿಗಳು. ಬಸವಣ್ಣನವರ ಕಾಯಕವೇ ಕೈಲಾಸ ಅಂದ್ರು, ಉಳಿಕೆದವರೆಲ್ಲ ಕಾಯವೇನೇ ಕೈಲಾಸ ಮಾಡ್ಕೊಂಡು ಇನ್ನೇನೋ ಕಾಯಕ ಕೈಲಾಸ ಅನ್ನೋ ಸಂದರ್ಭದೊಳಗ ಸಮಾಜಕ್ಕಾಗಿ ನಿಸ್ವಾರ್ಥ ಸೇವೆಯಿಂದ ಎಲ್ಲವನ್ನ ಶುಚಿಗೊಳಿಸುವಂತ ಕೈಲಾಸ ಏನಿದ್ರ ಪುರಸಭೆಯ ತಂದೆ ತಾಯಿಗಳು ನೀವು ಮಾಡುವಂತ ಕಾಯಕವೇ ನಿಜವಾದ ಕೈಲಾಸ ಅಂತ ಶುಭವಾಗಲಿ ನಿಮಗೆ, ಶುಭವಾಗಲಿ ಶುಭವಾಗಲಿ ನಿಮಗೆ, ಶುಭವಾಗಲಿ ದೇವರ ಶ್ರೀರಕ್ಷೆ ಬಾಳು ಬೆಳಗಲಿ. ವಿಭೂತಿ ಬಸವಾಯ ನಮಃ, ಲಿಂಗಾಯ ನಮಃ, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶುಭವಾಗಲಿ ನಿಮಗೆ, ಶುಭವಾಗಲಿ ಶುಭವಾಗಲಿ ನಿಮಗೆ, ಶುಭವಾಗಲಿ ಶುಭವಾಗಲಿ ನಿಮಗೆ. ಬಹಳಷ್ಟು ಅರ್ಥಪೂರ್ಣವಾಗಿ ಪೌರ ಕಾರ್ಮಿಕರ ಬಗ್ಗೆ ಹಲವಾರು ಮಾತುಗಳನ್ನ ಹೇಳಿದ್ದಾರೆ. ನಾವು ಸಹಿತ ಅವರ ಮಾತುಗಳಿಗೆ ನಮ್ಮ ಸಹಮತವನ್ನ ವ್ಯಕ್ತಪಡಿಸಬೇಕಾಗ್ತದೆ. ಯಾಕಂದ್ರೆ ಇವತ್ತು ಪರಿಸ್ಥಿತಿ ಹೆಂಗದ ಅಂದ್ರೆ ನಮ್ಗೆ ಉಣ್ಣಾಕ್ ಸ್ವಲ್ಪ ಹಿಂದ ಮುಂದೆ ಇದ್ರೆ ನಡಿತೈತಿ, ಉಡಾಕ್ ಸ್ವಲ್ಪ ಹಿಂದ ಮುಂದೆ ಇದ್ರೆ ಇರ್ತೈತಿ, ಕಿಶಾನ್ ರೊಕ್ಕ ಇರ್ಲಿಲ್ಲ ಅಂದ್ರೆ ನಡಿತೈತಿ, 4 ದಿವಸ ಹಿಂದ ಮುಂದೆ ಆದ್ರೆ ನಡೀತಾವ. ಯಾವ್ದೋ ಒಂದು ಇಲಾಖೆ ಸ್ವಲ್ಪ ಕಾರ್ಯ ಹಿಂದ ಮುಂದ ಮಾಡ್ತಂದ್ರು ನಡಿತೈತಿ. ಆದ್ರೆ ಪುರಸಭೆ ಹಿಂದ ಮುಂದ ಮಾಡ್ತೀವಿ ಅಥವಾ ನೀವು ಸ್ವಚ್ಛತಾ ಕಾರ್ಯದಾಗ ಏನ್ರ ಹಿಂದ ಮುಂದ ಮಾಡ್ರ ನಡೆಯಲ್ದಂತ ಪರಿಸ್ಥಿತಿ ಒಳಗೆ ನಾವು ಇವತ್ತಿನ ದಿನಮಾನದಲ್ಲಿ ನಾವು ಇದ್ದೇವೆ. ಅಂತ ಒಂದು ಮಹತ್ತರವಾದ ಜವಾಬ್ದಾರಿಯನ್ನು ಹೊತ್ಕೊಂಡು ಕೆಲಸ ಮಾಡ್ತಕ್ಕಂಥ ಪೌರ ಕಾರ್ಮಿಕರು. ನಿಮ್ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆ. ಯಾಕಂದ್ರೆ ಪಗಾರ ಎಲ್ಲರಿಗೂ ಕೊಡ್ತಾರೆ, ಕೆಲಸ ಮಾಡಿದವ್ರಿಗೆ ಕೊಡ್ತಾರೆ. ಆದ್ರೆ ನೀವು ಮಾಡ್ತಕ್ಕಂಥ ಕೆಲಸ ಏನದಲ್ಲ, ಇದು ದೇವರ ಕೆಲಸ ಅಂತ ನಾನು ಭಾವಿಸುತ್ತೇನೆ. ಯಾಕಂದ್ರೆ ನೀವು ಮಾಡ್ತಕ್ಕಂಥ ಕೆಲಸ ಬೇರೆಯವ್ರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮನಸ್ಸು ಬಹಳ ದೊಡ್ಡದ.